ನಿಜಕ್ಕೂ ಹೃದಯಾಘಾತ ಪ್ರಕರಣಗಳು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಈಗ ಪತ್ತೆ ಆಗ್ತಾ ಇರೋದು ಸಿವಿಯರ್ ಆದಂಥ ಪ್ರಕರಣಗಳು ಸಾವಿನಲ್ಲಿ ದುರಂತ ಆಗ್ತಾ ಇರೋದು ಇದೆಲ್ಲವೂ ಕೂಡ ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಬೀದರ್ ಜಿಲ್ಲೆ ಇದಕ್ಕೇನು ಹೊರತಾಗಿಲ್ಲ. ಹೃದಯಾಘಾತದ ಆತಂಕ ಅಲ್ಲೂ ಕೂಡ ಇದೆ. ಖಾಸಗಿ ಆಸ್ಪತ್ರೆಗಳತ್ತ ರೋಗಿಗಳು ದಾಂಗುಡಿ ಇಡ್ತಾ ಇದ್ದಾರೆ. ಗುದುಗೆ ಹೃದಯ ರೋಗ ಆಸ್ಪತ್ರೆಯಲ್ಲಿ ಫುಲ್ ರಶ್ ಆಗಿದೆ. ಉತ್ತಮ ಆರೋಗ್ಯಕ್ಕೆ ಮೊಬೈಲ್ ಬಿಡಿ ಎಂದು ಸಲಹೆಯನ್ನ ವೈದ್ಯರು ನೀಡ್ತಾ ಇದ್ದಾರೆ. ಉತ್ತಮ ಊಟ ಮಾಡಿ, ಉತ್ತಮ ಜೀವನ ಕ್ರಮವನ್ನು ಬದಲಾಯಿಸಿಕೊಳ್ಳಿ. ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ನಿತಿನ್ ಗುದುಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಉತ್ತಮ ಆರೋಗ್ಯ ಕ್ರಮ ಇರಬೇಕು. ಜೀವನ ಶೈಲಿ, ವ್ಯಾಯಾಮ ಮಾಡೋದು, ವಾಕಿಂಗ್ ಮಾಡೋದು ಇದೆಲ್ಲ ಮಾಡಿದಾಗ ನಾವು ಆರೋಗ್ಯವಾಗಿರ್ತೀವಿ. ಮದ್ಯ ಸೇವನೆ ಮಾಡೋದು, ಸಿಗರೇಟ್ ಸೇವನೆ ಮಾಡೋದು ಇದೆಲ್ಲವೂ ಕೂಡ ಆರೋಗ್ಯಕ್ಕೆ ಮಾರಕ ಆಗುತ್ತೆ. ಇತ್ತೀಚೆಗೆ ಜನರ ಆರೋಗ್ಯ ಬಹಳ ಕ್ಷೀಣಿಸ್ತಾ ಇದೆ. ಅದರಲ್ಲೂ ಕೂಡ ಅತಿ ಹೆಚ್ಚು ಹೃದಯ ಸಂಬಂಧಿ ಕಾಯಿಲೆಯಿಂದ ಜನ ಮೃತಪಡ್ತಾರೆ ಅಂತ ಹೇಳೋದು ಬಹಳ ಆಘಾತಕಾರಿ ವಿಚಾರ. ಹೀಗೆಲ್ಲ ಇರುವಾಗ ನಾವು ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳದೇ ಇದ್ದರೆ ನಮ್ಮ ಜೀವಕ್ಕೆ ಸಂಚಕಾರ ಆಗುತ್ತೆ ಅನ್ನೋದನ್ನು ಗುದುಗೆ ಆಸ್ಪತ್ರೆಯ ವೈದ್ಯರು ನಿತಿನ್ ಗುದುಗೆಯವರು, ಡಾಕ್ಟರ್ ನಿತಿನ್ ಗುದುಗೆ ಹೇಳಿದ್ದಾರೆ. ನಾವೀಗ ಗುದ್ಗೆ ಆಸ್ಪತ್ರೆ ಒಳಗಡೆ ಇದ್ದೀವಿ. ಹೃದಯ ರೋಗ ತಜ್ಞ ಡಾಕ್ಟರ್ ನಿತಿನ್ ಗುದ್ಗೆ ಅವರಿದ್ದಾರೆ. ನಿಜಕ್ಕೂ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇವರಲ್ಲಿ ಕೂಡ ಸಾಕಷ್ಟು ಪೇಷಂಟ್ಗಳು ಬರ್ತಾ ಇವೆ. ಅಂದ್ರೆ ಹೃದಯಾಘಾತಕ್ಕೆ ಏನು ಕಾರಣ ಇರ್ಬೋದು? ವಿಶೇಷವಾಗಿ ಯುವಕರ ಹತ್ರ ಏನು ಈಗಾಗಲೇ ಹೃದಯ ರೋಗ ಕಾಣಿಸ್ಕೋತಾ ಇದೆ. ರಾಜ್ಯಾದ್ಯಂತ ಆತಂಕ ಕೂಡ ಸೃಷ್ಟಿಯಾಗಿದೆ. ನೇರವಾಗಿ ಅವ್ರನ್ನೇ ಕೇಳೋಣ. ಸರ್, ಸಾಕಷ್ಟು ಒಂದು ಆತಂಕ ಸೃಷ್ಟಿಯಾಗಿದೆ. ರೋಗಿಗಳ ಸಂಖ್ಯೆ ಕೂಡ ಹಾಸ್ಪಿಟಲಲ್ಲೆಲ್ಲ ಹೆಚ್ಚಿಗೆ. ಸರ್, ಏನಿರ್ಬೋದು ಸರ್? ಸರ್, ಮೇನ್ ಒಂದರಂತ ನಮ್ಮದು ಫುಡ್ ಹ್ಯಾಬಿಟ್ಸ್ ತುಂಬ ಚೇಂಜ್ ಆಗಿದೆ. ಸೊ ಎಲ್ಲರಿಗೂ ಫಾಸ್ಟ್ ಫುಡ್ ಬೇಕಾಗಿದೆ ಈಗ. ಸೊ ಫಾಸ್ಟ್ ಫುಡ್ಲಿಂದ ಫಾಸ್ಟಾಗಿ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಸೊ ಅದು ಒಂದು ಮೇನ್ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ. ಇನ್ನೊಂದು ಒತ್ತಡ, ಸ್ಟ್ರೆಸ್ ತುಂಬ ಆಗಿದೆ ಸರ್. ಸ್ಪೆಷಲಿ ನಮ್ಮ ಯುವಕರಿಗೆ ಎಲ್ಲದನ್ನೇ ಫಸ್ಟ್ ಬರಬೇಕು, ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕು, ಎಲ್ಲ ನಂದೇ ನಡಿಬೇಕು, ನಾನೇ ಬೆಸ್ಟ್ ಇರಬೇಕು. ಸೊ ಈ ಥರ ಸ್ಟ್ರೆಸ್ಲಿಂದು ಏನಾಗ್ತದೆ, ಹಾರ್ಟ್ ಅಟ್ಯಾಕ್ಸ್ ಆಗ್ತದೆ ಸರ್. ಮತ್ತು ಇನ್ನೊಂದೇನು ಭಾಳ ಇಂಪಾರ್ಟೆಂಟ್ ಏನಂದ್ರೆ ಸರ್, ನಾವು ಫಿಸಿಕಲ್ ಆ್ಯಕ್ಟಿವಿಟಿನೇ ಆಲ್ಮೋಸ್ಟ್ ಸ್ಟಾಪ್ ಆಗಿದೆ ಸರ್. ಯಾಕಂದರೆ ಯುವಕರು ಎಲ್ಲರ ಜಾಸ್ತಿ ಮೊಬೈಲ್ ಮೇಲೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಕಂಟಿನ್ಯೂ ಇದು ಫೇಸ್ಬುಕ್, ಯೂಟ್ಯೂಬ್, ಟ್ವಿಟರ್ ನಾವು ಕಂಟಿನ್ಯೂ ರೀಲ್ ನೋಡ್ತಾ ಇರೋದ್ರಿಂದ ಸೊ ಜನರ ಸಂಪರ್ಕ, ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದು, ಪ್ಲೆಜರ್ ಟೈಮ್, ಲೀಜನ್ ಟೈಮ್ ಆ ಥರ ತುಂಬ ಕಡಿಮೆ ಆಗಿದೆ ಸರ್. ಇನ್ನೊಂದು ಸರ್ವೆ ಪ್ರಕಾರ ಮೊಬೈಲ್ ಕೂಡ ಏನು ಬಳಸ್ತಾ ಇದ್ದಾರೆ, ಮೊಬೈಲ್ ಕೂಡ ಒಂದು ಮೇಜರ್ ಇದೆ ಅಂತೇಳಿ ಒಂದು ಸರ್ವೆ. ಹೌದು ಸರ್, ಮೊಬೈಲ್ನು ತುಂಬ ಮೇಜರ್ ಇದೆ. ಭಾಳಷ್ಟು ಜನರು ಸೊ ಈಗ ಭಾಳಷ್ಟು ಫೋನಲ್ಲಿ ಸ್ಕ್ರೀನ್ ಟೈಮ್ ಅಂತ ಬಂದಿದೆ, ಮತ್ತು ಸ್ಕ್ರೀನ್ ಲಾಕ್ ಅಂತೂ ಬಂದಿದೆ. ಸೊ ಈ ಥರದಿಂದ ಸ್ವಲ್ಪ ನಾವು ಅದು ಸ್ಕ್ರೀನ್ ಲಾಕ್ ಮಾಡಿದ್ರಲ್ಲ, ಸ್ವಲ್ಪ ಟೈಮ್ ಯೂಸೇಜ್ ಕಮ್ಮಿ ಮಾಡೋದು ಬೆಟರ್ ಇದೆ ಸರ್. ಹಾಂ ಸರ್. ಸರ್, ಈಗಾಗಲೇ ಅಂದ್ರೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ಸರ್. ಈಗ ನಿಂಬಲ್ಲಿ ಕೂಡ ಅಂದ್ರೆ ECG ಮಾಡಿಸ್ಕೊಳಕ್ಕೆ ಸ್ವಲ್ಪ ಅಂದ್ರೆ ಎಲ್ಲೋ ಒಂದು ಕಡೆ ಇಡೀ ರಾಜ್ಯಾದ್ಯಂತ ಸ್ವಲ್ಪ ಹೆಚ್ಚಿಗಾಗಿದೆ. ಮೊನ್ನೆ ನಂಬಲ್ಲಿ ಚಿಡುಗುಪ್ಪದ್ರು ಕೂಡ 6 ಜನ ಡೆತ್ ಆಗಿದ್ದಾರೆ ಅಂತ ಮಾಹಿತಿ ಬಂದು ಸರ್. ಸರ್, ರೀಸನ್ ಮೇನ್ಲಿ ಇದೆ ಸರ್. ಏನು ಅಂತಂದರೆ ಒಂದೊಂದು ಹ್ಯಾಬಿಟ್ಸ್ ಸರ್. ಫಸ್ಟ್ ಹ್ಯಾಬಿಟ್ಸು. ಸೊ ಯುವಕ ಜನರೆಲ್ಲ ಆಲ್ಕೋಹಾಲು, ಟೊಬ್ಯಾಕೊ ಕನ್ಸಪ್ಷನ್ನು, ಸ್ಮೋಕಿಂಗು, ಸೊ ಗಾಂಜಾ ಈ ಥರ ಇರೋದ್ರಿಂದೆಲ್ಲನೂ ಯುವಕರನ್ನ ಸ್ವಲ್ಪ ಜಲ್ದಿ ಅಟ್ಯಾಕ್ ಆಗ್ತಾಯಿದೆ. ಇನ್ನೊಂದು ಒಂದು ವಿಪರೀತ ಏನು ನೋಡ್ತಾ ಇದ್ದೀವಿ ಅಂತಂದರೆ, ಯಾರು ಜಿಮ್ನಲ್ಲೂ ಹೋಗ್ತಿದ್ದಾರೆ, ಎಕ್ಸ್ಟ್ರೀಮ್ ವರ್ಕೌಟ್ ಮಾಡ್ತಾಯಿದ್ದಾರೆ. ಸೊ ಅವರು ಸ್ವಲ್ಪ ಪ್ರೋಟೀನ್ ಸಪ್ಲಿಮೆಂಟ್ಸ್ ಅದು ತೊಗೊತಾ ಇದ್ದಾರೆ. ಸೊ ಈ ಥರ ಪ್ರೋಟೀನ್ ಯಾವ ಸಪ್ಲಿಮೆಂಟ್ಸ್ ಅಂತ ತೊಗೋತಾರೆ, ಸ್ವಲ್ಪ ಸ್ಟೆರಾಯ್ಡ್ಸ್ ಅದು ಇಂಜೆಕ್ಷನ್ ತೊಗೊತಾರೆ. ಸೊ ಈ ಥರ ಸಪ್ಲಿಮೆಂಟ್ಸ್ ಯಾವ ತೊಗೋಬಾರ್ದು. ಯಾವ ಏನು ಜಿಮ್ ಏನು ಬಾಡಿ ಎಲ್ಲ ನ್ಯಾಚುರಲ್ ಆಗೇ ಇರಬೇಕು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲರಿ. ನಿಜಕ್ಕೂ ಹೃದಯಾಘಾತ ಪ್ರಕರಣಗಳು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಈಗ ಪತ್ತೆ ಆಗ್ತಾ ಇರೋದು ಸಿವಿಯರ್ ಆದಂಥ ಪ್ರಕರಣಗಳು ಸಾವಿನಲ್ಲಿ ದುರಂತ ಆಗ್ತಾ ಇರೋದು ಇದೆಲ್ಲವೂ ಕೂಡ ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಬೀದರ್ ಜಿಲ್ಲೆ ಇದಕ್ಕೇನು ಹೊರತಾಗಿಲ್ಲ. ಹೃದಯಾಘಾತದ ಆತಂಕ ಅಲ್ಲೂ ಕೂಡ ಇದೆ. ಖಾಸಗಿ ಆಸ್ಪತ್ರೆಗಳತ್ತ ರೋಗಿಗಳು ದಾಂಗುಡಿ ಇಡ್ತಾ ಇದ್ದಾರೆ. ಗುದುಗೆ ಹೃದಯ ರೋಗ ಆಸ್ಪತ್ರೆಯಲ್ಲಿ ಫುಲ್ ರಶ್ ಆಗಿದೆ. ಉತ್ತಮ ಆರೋಗ್ಯಕ್ಕೆ ಮೊಬೈಲ್ ಬಿಡಿ ಎಂದು ಸಲಹೆಯನ್ನ ವೈದ್ಯರು ನೀಡ್ತಾ ಇದ್ದಾರೆ. ಉತ್ತಮ ಊಟ ಮಾಡಿ, ಉತ್ತಮ ಜೀವನ ಕ್ರಮವನ್ನು ಬದಲಾಯಿಸಿಕೊಳ್ಳಿ. ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ನಿತಿನ್ ಗುದುಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಉತ್ತಮ ಆರೋಗ್ಯ ಕ್ರಮ ಇರಬೇಕು. ಜೀವನ ಶೈಲಿ, ವ್ಯಾಯಾಮ ಮಾಡೋದು, ವಾಕಿಂಗ್ ಮಾಡೋದು ಇದೆಲ್ಲ ಮಾಡಿದಾಗ ನಾವು ಆರೋಗ್ಯವಾಗಿರ್ತೀವಿ. ಮದ್ಯ ಸೇವನೆ ಮಾಡೋದು, ಸಿಗರೇಟ್ ಸೇವನೆ ಮಾಡೋದು ಇದೆಲ್ಲವೂ ಕೂಡ ಆರೋಗ್ಯಕ್ಕೆ ಮಾರಕ ಆಗುತ್ತೆ. ಇತ್ತೀಚೆಗೆ ಜನರ ಆರೋಗ್ಯ ಬಹಳ ಕ್ಷೀಣಿಸ್ತಾ ಇದೆ. ಅದರಲ್ಲೂ ಕೂಡ ಅತಿ ಹೆಚ್ಚು ಹೃದಯ ಸಂಬಂಧಿ ಕಾಯಿಲೆಯಿಂದ ಜನ ಮೃತಪಡ್ತಾರೆ ಅಂತ ಹೇಳೋದು ಬಹಳ ಆಘಾತಕಾರಿ ವಿಚಾರ. ಹೀಗೆಲ್ಲ ಇರುವಾಗ ನಾವು ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳದೇ ಇದ್ದರೆ ನಮ್ಮ ಜೀವಕ್ಕೆ ಸಂಚಕಾರ ಆಗುತ್ತೆ ಅನ್ನೋದನ್ನು ಗುದುಗೆ ಆಸ್ಪತ್ರೆಯ ವೈದ್ಯರು ನಿತಿನ್ ಗುದುಗೆಯವರು, ಡಾಕ್ಟರ್ ನಿತಿನ್ ಗುದುಗೆ ಹೇಳಿದ್ದಾರೆ.
ನಾವೀಗ ಗುದ್ಗೆ ಆಸ್ಪತ್ರೆ ಒಳಗಡೆ ಇದ್ದೀವಿ. ಹೃದಯ ರೋಗ ತಜ್ಞ ಡಾಕ್ಟರ್ ನಿತಿನ್ ಗುದ್ಗೆ ಅವರಿದ್ದಾರೆ. ನಿಜಕ್ಕೂ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇವರಲ್ಲಿ ಕೂಡ ಸಾಕಷ್ಟು ಪೇಷಂಟ್ಗಳು ಬರ್ತಾ ಇವೆ. ಅಂದರೆ ಹೃದಯಘಾತಕ್ಕೆ ಏನು ಕಾರಣ ಇರ್ಬೋದು, ವಿಶೇಷವಾಗಿ ಯುವಕರ ಹತ್ರ ಏನು ಈಗಾಗಲೇ ಹೃದಯ ರೋಗ ಕಾಣಿಸ್ಕೋತಾ ಇದೆ. ರಾಜ್ಯಾದ್ಯಂತ ಆತಂಕ ಕೂಡ ಸೃಷ್ಟಿಯಾಗಿದೆ. ನೇರವಾಗಿ ಅವ್ರನ್ನೇ ಕೇಳೋಣ. ಸರ್, ಸಾಕಷ್ಟು ಒಂದು ಆತಂಕ ಸೃಷ್ಟಿಯಾಗಿದೆ. ರೋಗಿಗಳ ಸಂಖ್ಯೆ ಕೂಡ ಹಾಸ್ಪಿಟಲಲ್ಲೆಲ್ಲ ಹೆಚ್ಚಿಗೆ. ಸರ್, ಏನಿರ್ಬೋದು ಸರ್? ಸರ್, ಮೇನ್ ಒಂದರಂತ ನಮ್ಮದು ಫುಡ್ ಹ್ಯಾಬಿಟ್ಸ್ ತುಂಬ ಚೇಂಜ್ ಆಗಿದೆ. ಸೊ ಎಲ್ಲರಿಗೂ ಫಾಸ್ಟ್ ಫುಡ್ ಬೇಕಾಗಿದೆ ಈಗ. ಸೊ ಫಾಸ್ಟ್ ಫುಡ್ಲಿಂದ ಫಾಸ್ಟಾಗಿ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಸೊ ಅದು ಒಂದು ಮೇನ್ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ. ಇನ್ನೊಂದು ಒತ್ತಡ, ಸ್ಟ್ರೆಸ್ ತುಂಬ ಆಗಿದೆ ಸರ್. ಸ್ಪೆಷಲಿ ನಮ್ಮ ಯುವಕರಿಗೆ ಎಲ್ಲದನ್ನೇ ಫಸ್ಟ್ ಬರಬೇಕು, ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕು, ಎಲ್ಲ ನಂದೇ ನಡಿಬೇಕು, ನಾನೇ ಬೆಸ್ಟ್ ಇರಬೇಕು. ಸೊ ಈ ಥರ ಸ್ಟ್ರೆಸ್ಲಿಂದು ಏನಾಗ್ತದೆ, ಹಾರ್ಟ್ ಅಟ್ಯಾಕ್ಸ್ ಆಗ್ತದೆ ಸರ್. ಮತ್ತು ಇನ್ನೊಂದೇನು ಭಾಳ ಇಂಪಾರ್ಟೆಂಟ್ ಏನಂದ್ರೆ ಸರ್, ನಾವು ಫಿಸಿಕಲ್ ಆ್ಯಕ್ಟಿವಿಟಿನೇ ಆಲ್ಮೋಸ್ಟ್ ಸ್ಟಾಪ್ ಆಗಿದೆ ಸರ್. ಯಾಕಂದರೆ ಯುವಕರು ಎಲ್ಲರ ಜಾಸ್ತಿ ಮೊಬೈಲ್ ಮೇಲೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಕಂಟಿನ್ಯೂ ಇದು ಫೇಸ್ಬುಕ್, ಯೂಟ್ಯೂಬ್, ಟ್ವಿಟರ್ ನಾವು ಕಂಟಿನ್ಯೂ ರೀಲ್ ನೋಡ್ತಾ ಇರೋದ್ರಿಂದ ಸೊ ಜನರ ಸಂಪರ್ಕ, ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದು, ಪ್ಲೆಜರ್ ಟೈಮ್, ಲೀಜರ್ ಟೈಮ್ ಆ ಥರ ತುಂಬ ಕಡಿಮೆ ಆಗಿದೆ ಸರ್. ಇನ್ನೊಂದು ಸರ್ವೆ ಪ್ರಕಾರ ಮೊಬೈಲ್ ಕೂಡ ಏನು ಬಳಸ್ತಾ ಇದ್ದಾರೆ, ಮೊಬೈಲ್ ಕೂಡ ಒಂದು ಮೇಜರ್ ಇದೆ ಅಂತೇಳಿ ಒಂದು ಸರ್ವೆ. ಹೌದು ಸರ್, ಮೊಬೈಲ್ನು ತುಂಬ ಮೇಜರ್ ಇದೆ. ಭಾಳಷ್ಟು ಜನರು ಸೊ ಈಗ ಭಾಳಷ್ಟು ಫೋನಲ್ಲಿ ಸ್ಕ್ರೀನ್ ಟೈಮ್ ಅಂತ ಬಂದಿದೆ, ಮತ್ತು ಸ್ಕ್ರೀನ್ ಲಾಕ್ ಅಂತೂ ಬಂದಿದೆ. ಸೊ ಈ ಥರಲಿಂದ ಸ್ವಲ್ಪ ನಾವು ಅದು ಸ್ಕ್ರೀನ್ ಲಾಕ್ ಮಾಡಿದ್ರಲ್ಲ, ಸ್ವಲ್ಪ ಟೈಮ್ ಯೂಸೇಜ್ ಕಮ್ಮಿ ಮಾಡೋದು ಬೆಟರ್ ಇದೆ ಸರ್. ಹಾಂ ಸರ್. ಸರ್, ಈಗಾಗಲೇ ಅಂದ್ರೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ಸರ್. ಈಗ ನಿಂಬಲ್ಲಿ ಕೂಡ ಅಂದ್ರೆ ECG ಮಾಡಿಸ್ಕೊಳಕ್ಕೆ ಸ್ವಲ್ಪ ಅಂದರೆ ಎಲ್ಲೋ ಒಂದು ಕಡೆ ಇಡೀ ರಾಜ್ಯಾದ್ಯಂತ ಸ್ವಲ್ಪ ಹೆಚ್ಚಿಗಾಗಿದೆ. ಮೊನ್ನೆ ನಂಬಲ್ಲಿ ಚಿಡುಗುಪ್ಪದ್ರು ಕೂಡ 6 ಜನ ಡೆತ್ ಆಗಿದ್ದಾರೆ ಅಂತ ಮಾಹಿತಿ ಬಂದು ಸರ್. ಸರ್, ರೀಸನ್ ಮೇನ್ಲಿ ಇದೆ ಸರ್. ಏನು ಅಂತಂದರೆ ಒಂದೊಂದು ಹ್ಯಾಬಿಟ್ಸ್ ಸರ್. ಫಸ್ಟ್ ಹ್ಯಾಬಿಟ್ಸು. ಸೊ ಯುವಕ ಜನರೆಲ್ಲ ಆಲ್ಕೋಹಾಲು, ಟೊಬ್ಯಾಕೊ ಕನ್ಸಪ್ಷನು, ಸ್ಮೋಕಿಂಗು, ಸೊ ಗಾಂಜಾ ಈ ಥರ ಇರೋದ್ರಿಂದೆಲ್ಲನೂ ಯುವಕರನ್ನ ಸ್ವಲ್ಪ ಜಲ್ದಿ ಅಟ್ಯಾಕ್ ಆಗ್ತಾಯಿದೆ. ಇನ್ನೊಂದು ಒಂದು ವಿಪರೀತ ಏನು ನೋಡ್ತಾ ಇದ್ದೀವಿ ಅಂತಂದರೆ, ಯಾರು ಜಿಮ್ನಲ್ಲೂ ಹೋಗ್ತಿದ್ದಾರೆ, ಎಕ್ಸ್ಟ್ರೀಮ್ ವರ್ಕೌಟ್ ಮಾಡ್ತಾಯಿದ್ದಾರೆ. ಸೊ ಅವರು ಸ್ವಲ್ಪ ಪ್ರೋಟೀನ್ ಸಪ್ಲಿಮೆಂಟ್ಸ್ ಅದು ತೊಗೊತಾ ಇದ್ದಾರೆ. ಸೊ ಈ ಥರ ಪ್ರೋಟೀನ್ ಯಾವ ಸಪ್ಲಿಮೆಂಟ್ಸ್ ಅಂತ ತೊಗೋತಾರೆ, ಸ್ವಲ್ಪ ಸ್ಟೆರಾಯ್ಡ್ಸ್ ಅದು ಇಂಜೆಕ್ಷನ್ ತೊಗೊತಾರೆ. ಸೊ ಈ ಥರ ಸಪ್ಲಿಮೆಂಟ್ಸ್ ಯಾವ ತೊಗೋಬಾರ್ದು. ಯಾವ ಏನು ಜಿಮ್ ಏನು ಬಾಡಿ ಎಲ್ಲ ನ್ಯಾಚುರಲ್ ಆಗೇ ಇರಬೇಕು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲರಿ. ನಿಜಕ್ಕೂ ಹೃದಯಾಘಾತ ಪ್ರಕರಣಗಳು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಈಗ ಪತ್ತೆ ಆಗ್ತಾ ಇರೋದು, ಅದು ಸಿವಿಯರ್ ಆದಂಥ ಪ್ರಕರಣಗಳು, ಸಾವಿನಲ್ಲಿ ದುರಂತ ಆಗ್ತಾ ಇರೋದು, ಇದೆಲ್ಲವೂ ಕೂಡ ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಬೀದರ್ ಜಿಲ್ಲೆ ಇದಕ್ಕೇನು ಹೊರತಾಗಿಲ್ಲ. ಹೃದಯಾಘಾತದ ಆತಂಕ ಅಲ್ಲೂ ಕೂಡ ಇದೆ. ಖಾಸಗಿ ಆಸ್ಪತ್ರೆಗಳತ್ತ ರೋಗಿಗಳು ದಾಂಗುಡಿ ಇಡ್ತಾ ಇದ್ದಾರೆ. ಗುದುಗೆ ಹೃದಯ ರೋಗ ಆಸ್ಪತ್ರೆಯಲ್ಲಿ ಫುಲ್ ರಶ್ ಆಗಿದೆ. ಉತ್ತಮ ಆರೋಗ್ಯಕ್ಕೆ ಮೊಬೈಲ್ ಬಿಡಿ ಎಂದು ಸಲಹೆಯನ್ನ ವೈದ್ಯರು ನೀಡ್ತಾ ಇದ್ದಾರೆ. ಉತ್ತಮ ಊಟ ಮಾಡಿ, ಉತ್ತಮ ಜೀವನ ಕ್ರಮವನ್ನ ಬದಲಾಯಿಸಿಕೊಳ್ಳಿ. ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ನಿತಿನ್ ಗುದುಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಉತ್ತಮ ಆರೋಗ್ಯ ಕ್ರಮ ಇರಬೇಕು, ಜೀವನ ಶೈಲಿ, ವ್ಯಾಯಾಮ ಮಾಡೋದು, ವಾಕಿಂಗ್ ಮಾಡೋದು, ಇದೆಲ್ಲ ಮಾಡಿದಾಗ ನಾವು ಆರೋಗ್ಯವಾಗಿರ್ತೀವಿ.